ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕರ್ತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃನ್ನಾಮ ಸಂವತ್ಸರ ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು. ದ್ವಿತೀಯ ತಿಥಿ ಆಶ್ಲೇಷ ನಕ್ಷತ್ರ. ಈ ದಿವಸ ಆಶ್ಲೇಷ ನಕ್ಷತ್ರ ಇದೆ. ಈ ಕಾರಣದಿಂದಾಗಿ ಈ ನಾಗ ಕ್ಷೇತ್ರಗಳಲ್ಲಿ, ನಾಗ ಸನ್ನಿಧಾನಗಳಲ್ಲಿ ಹತ್ತಿರದಲ್ಲಿದ್ದರೆ ಆ ನಾಗರ ಕಟ್ಟೆಗೆ ಹೋಗಿ ದಿವಸ ಹಾಲಿನಿಂದ ಸ್ವಲ್ಪ ಮಟ್ಟಿಗೆ ಅಭಿಷೇಕವನ್ನು ಮಾಡಿ, ಎಳನೀರಿನಿಂದ ಅಭಿಷೇಕವನ್ನು ಮಾಡಿ, ಆತನಿಗೆ ಒಂದು ಮಂಗಳಾರತಿಯನ್ನು ಸಲ್ಲಿಸಿ ನಮಸ್ಕಾರಗಳನ್ನು ಮಾಡಿಕೊಂಡು, ಆತನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಅಂದರೆ ಶಾಲಿಯನ್ನು, ಹಾಲು ಹಾಗೂ ಅಕ್ಕಿ ಇವುಗಳಿಂದ ಬೇಯಿಸಿದಿರ್ತಕ್ಕಂಥ ಒಂದು ಪಾಯಸದೋಪಾದಿಯಲ್ಲಿರ್ತಕ್ಕಂಥ ಒಂದು ಅನ್ನ, ಪರಮಾನ್ನ, ಆ ರೀತಿಯದ್ದು. ಆ ಶಾಲಿಯಾನವನ್ನು ಸಮರ್ಪಣೆ ಮಾಡಿದರೆ ಅದು ತುಂಬ ಆತನಿಗೆ ಇಷ್ಟ. ನಾಗನಿಗೆ ಅದಕ್ಕೆ ಸಕ್ಕರೆ ಸೇರಿಸಬೇಕು, ಸಿಹಿಯನ್ನು ಸೇರಿಸಬೇಕು. ಅದು ತುಂಬ ಪ್ರಿಯವಾಗಿರ್ತಕ್ಕಂಥ ಒಂದು ಆಹಾರ. ಅದನ್ನು ಸೇವಿಸಿದರೆ, ನಾಗನಿಗೆ ನೈವೇದ್ಯ ಮಾಡಿದ್ರೆ ನಿಮ್ಮ ಸಂಕಟಗಳೆಲ್ಲ ಪರಿಹಾರವಾಗುತ್ತೆ. ಅದನ್ನು ಪ್ರಸಾದ ತೆಗೆದುಕೊಂಡ್ರೆ ರೋಗ ನಿವಾರಣೆಯಾಗುತ್ತೆ, ಮುಖ್ಯವಾಗಿ ಚರ್ಮ ಬಾಧೆ ನಿವಾರಣೆಯಾಗುತ್ತೆ, ಒಂದು ಧೈರ್ಯ ಬರುತ್ತೆ. ಇದು ಆಶ್ಲೇಷ ನಕ್ಷತ್ರದ ವಿಶೇಷತೆ. ಆ ಸಂದರ್ಭದಲ್ಲಿ ನಾಗನ ಆರಾಧನೆ ಬಹಳ ಫಲದಾಯಕವಾಗಿರ್ತಕ್ಕಂಥದ್ದು. ಹೀಗಾಗಿ ಪ್ರಯತ್ನ ಮಾಡಿ, ಅದು ನಿಮ್ಮ ಸಂಕಟವನ್ನು ತೊಳೆದು ಹಾಕುತ್ತೆ. ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಅನುಷಾ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 19/2/2008, ಸಮಯ 4:30 ಬೆಳಗ್ಗೆ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅನುಷಾ ಅವರ ಪ್ರಶ್ನೆ ಶಿಕ್ಷಣದ ಕುರಿತಾಗಿರ್ತಕ್ಕಂಥದ್ದು. ಜಾತಕವನ್ನು ಪರಿಶೀಲಿಸೋಣ. ವಿದ್ಯಾಭ್ಯಾಸಕ್ಕೆ ವಿದ್ಯಾಧಿಪತಿ ಚೆನ್ನಾಗಿದ್ದಾನ ನೋಡೋಣ. ನೋಡಿ, ಇದು ಧನುರ್ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯದಲ್ಲಿ ಶುಕ್ರ ಬುಧರಿದ್ದಾರೆ. ತುಂಬ ಒಳ್ಳೆಯ ಫಲವನ್ನು ಸೂಚಿಸ್ತಕ್ಕಂಥ ಲಕ್ಷಣ ಇದು. ಶುಕ್ರ ಬುಧರಿದ್ದರೆ ಅವರು ಸಂಗೀತಜ್ಞರಾಗಿರ್ತಾರೆ, ಕಲಾವಿದರಾಗಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯ ಬರವಣಿಗೆ ಇರ್ತದೆ, ಒಳ್ಳೆಯ ಮಾತಿನ ಹೃಷ್ಟತೆ ಅಂತೀವಲ್ಲ, ಅದು ಉಂಟಾಗುತ್ತೆ ಅನ್ನೋದನ್ನೆಲ್ಲ ಹೇಳುತ್ತೆ. ಹೀಗಾಗಿ ತುಂಬ ಒಳ್ಳೆಯ ಲಕ್ಷಣ ಇದು. ಪ್ರಸ್ತುತ ಕಾಲವನ್ನು ನೋಡಿದ್ರೆ ದಶಾಕಾಲ, ಬುಧನ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಶುಕ್ರನ ಕಾಲ ತುಂಬ ಚೆನ್ನಾಗಿದೆ. ಇವರೇ ನೀವು ಒಳ್ಳೆಯ ಸಂಗೀತ ವಿದ್ವಾಂಸರಾಗಬಹುದು. ಪ್ರಯತ್ನ ಪಟ್ಟರೆ ವಿಶಿಷ್ಟ ಸಾಧಕರಾಗಲಿಕ್ಕೆ ಅವಕಾಶ ಇದೆ. ನೋಡಿ, ನಿಮ್ಮ ಆಯ್ಕೆಯನ್ನು ಗಮನಿಸಿ. ಅದರ ಹೊರತಾಗಿ ನೀವು ಅಭ್ಯಾಸ ಇಲ್ಲ, ಬೇರೆ ತಂತ್ರಜ್ಞಾನ ಈ ರೀತಿಯಲ್ಲಿ ಹೋಗಬೇಕು ಅಂದರೆ ನಿಮಗೆ ಸಿಲ್ಕ್ ಆ್ಯಂಡ್ ಟೆಕ್ಸ್ಟೈಲ್ ತುಂಬ ಚೆನ್ನಾಗಾಗುತ್ತೆ, ಫ್ಯಾಷನ್ ಡಿಸೈನ್ ತುಂಬ ಚೆನ್ನಾಗಾಗುತ್ತೆ, ರಂಗಕರ್ಮ, ಕಾಸ್ಟ್ಯೂಮ್ ಡಿಸೈನಿಂಗ್ ತುಂಬ ಚೆನ್ನಾಗಾಗುತ್ತೆ, ಸ್ಕ್ರಿಪ್ಟಿಂಗ್ ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯಲ್ಲಿ ಪ್ರಯತ್ನ ಕೂಡ ಮಾಡಬಹುದು. ನಿಮ್ಮ ಆಯ್ಕೆ, ನಿಮಗೆ ಯಾವುದರಲ್ಲಿ ಆಸಕ್ತಿ ಇರ್ತದೋ ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ತುಂಬ ಚೆನ್ನಾಗಿದೆ. ಈಗಂತೂ ಕಾಲ ತುಂಬ ಫಲದಾಯಕವಾಗಿದೆ. ಒಳ್ಳೆಯದಾಗಲಿ ತಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.